ಪ್ರತಿದಿನ ಕೂಡ ಚಿನ್ನದ ಬೆಲೆ ಎಷ್ಟು ಜಾಸ್ತಿ ಆಗ್ತಾ ಇದೆ ಅನ್ನೋದು ನನ್ಗಿಂತ ಚೆನ್ನಾಗಿ ನಿಮ್ಗೇನೆ ಗೊತ್ತೇ ಇರುತ್ತೆ. ಸೊ ಇಂತಹ ಒಂದು ಚಿನ್ನದಲ್ಲಿ ನೀವು ಇನ್ವೆಸ್ಟ್‌ಮೆಂಟ್ ಅನ್ನ ಮಾಡಿದ್ರೆ ನಿಮ್ಮ ಹಣದ ಬೆಲೆ ಕೂಡ ಜಾಸ್ತಿ ಆಗತ್ತೆ. ಯಾವಾಗೆಲ್ಲ ಚಿನ್ನದ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೋ, ನೀವು ಚಿನ್ನದಲ್ಲಿ ಇನ್ವೆಸ್ಟ್‌ಮೆಂಟ್ ಮಾಡಿರುವಂತಹ ಹಣ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಹೀಗಾಗಿನೇ ಇವತ್ತಿಗೆ ಚಿನ್ನದಲ್ಲಿ ಇನ್ವೆಸ್ಟ್‌ಮೆಂಟ್ ಮಾಡೋದು ತುಂಬಾನೇ ಯೂಸ್‌ಫುಲ್ ಆಗಿರುತ್ತೆ. ಹಾಗೇನೇ ತುಂಬಾನೇ ಹೆಲ್ಪ್ ಆಗತ್ತೆ ಅಂತಾನೆ ತುಂಬಾ ಜನ ಚಿನ್ನದಲ್ಲಿ ಇನ್ವೆಸ್ಟ್‌ಮೆಂಟ್ ಅನ್ನ ಮಾಡ್ತಾ ಇರ್ತಾರೆ. ಆದ್ರೆ ತುಂಬಾ ಜನ ಇನ್ವೆಸ್ಟ್‌ಮೆಂಟ್ ಮಾಡೋದಕ್ಕೆ ಜಾಸ್ತಿ ಹಣನೇ ಬೇಕು ಅಂತ ಅಂದ್ಕೊಂಡು, ಇದರಲ್ಲಿ ಇನ್ವೆಸ್ಟ್‌ಮೆಂಟ್ ಮಾಡೋದಕ್ಕೇನೆ ಮುಂದಾಗಿರೋದಿಲ್ಲ ಅಥವಾ ಅವರಿಗೆ ಇದ್ರ ಬಗ್ಗೆ ಸರಿಯಾಗಿ ಗೊತ್ತಿರೋದಿಲ್ಲ. ಬಟ್ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಹತ್ರ ಒಂದು ₹10 ಇದ್ರೂ ಕೂಡ ಸಾಕು. ನೀವು ಚಿನ್ನದಲ್ಲಿ ಇನ್ವೆಸ್ಟ್‌ಮೆಂಟ್ ಅನ್ನ ಮಾಡಬಹುದು. ನಿಮ್ಮ ಜರ್ನಿಯನ್ನ ಶುರು ಮಾಡಬಹುದು. ಪ್ರತಿದಿನ ಕೂಡ ನೀವು ₹10 ಸೇವ್ ಮಾಡ್ತಾ ಹೋದ್ರೂ ಕೂಡ ಸಾಕು. ಅಥವಾ ನಿಮ್ಮ ಹತ್ರ ಏನಾದ್ರೂ ಒಟ್ಟಿಗಿನ ಹಣ ಇದೆ ಅಂತ ಹೇಳಿದ್ರೆ, ಆ ಒಂದು ಹಣವನ್ನ ಕೂಡ ಸೇವ್ ಮಾಡಬಹುದು. ಈ ರೀತಿಯಾಗಿ ತುಂಬಾನೇ ರೀತಿಯಾದಂತಹ ಮೆಥಡ್‌ಗಳಿದಾವೆ. ಅದರಲ್ಲೂ ಕೂಡ ನಿಮ್ಮ ಹತ್ರ ಇರುವಂತಹ ಮೊಬೈಲ್. ಸೊ ನಿಮ್ಮ ಹತ್ರ ಒಂದು ಮೊಬೈಲ್ ಇದ್ರೆ ಸಾಕು. ಅದೇ ಮೊಬೈಲಲ್ಲಿ ನೀವು ಚಿನ್ನದ ಮೇಲೆ ಇನ್ವೆಸ್ಟ್‌ಮೆಂಟ್ ಅನ್ನ ಮಾಡಬಹುದು. ಹಾಗೇನೇ ಚಿನ್ನದ ಮೇಲೆ ಇನ್ವೆಸ್ಟ್‌ಮೆಂಟ್ ಮಾಡಿರುವಂತಹ ಹಣವನ್ನ ಅದರ ಒಂದು ಬೆಲೆ ಜಾಸ್ತಿ ಆದಾಗ, ಚಿನ್ನದ ಬೆಲೆ ಜಾಸ್ತಿ ಆದಾಗ ಬೇಕಾದ್ರೂ ವಿತ್‌ಡ್ರಾ ಮಾಡ್ಕೊಳ್ಬಹುದು. ಅಥವಾ ಅದನ್ನ ನೀವು ಡೈರೆಕ್ಟ್ ಆಗಿ ಗೋಲ್ಡ್ ಕಾಯಿನ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಕೂಡ ಪಡ್ಕೊಳ್ಬಹುದು. ಅಥವಾ ಜ್ಯುವೆಲರಿ ಆಗಿ ಅಂದ್ರೆ ಒಡವೆಯಾಗಿ ಅದನ್ನ ಕನ್ವರ್ಟ್ ಮಾಡಿ ಅದನ್ನ ಕೂಡ ನೀವು ಬೇಕಿದ್ರೆ ತಗೊಳ್ಬಹುದಾಗಿದೆ. ಸೊ ಈ ರೀತಿಯಾಗಿ ತುಂಬಾನೇ ವಿಧಾನಗಳು ಇರ್ತವೆ. ಸೊ ಇದರಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಸೊ ಬನ್ನಿ ಹಾಗಾದ್ರೆ ತಡ ಮಾಡ್ದೇನೆ ಈ ಒಂದು ಅಪ್ಲಿಕೇಶನ್ ಯಾವುದು, ಹಾಗೇನೆ ಇದರಲ್ಲಿ ಹೇಗೆ ಇನ್ವೆಸ್ಟ್‌ಮೆಂಟ್ ಅನ್ನ ಮಾಡಬೇಕು, ಏನೆಲ್ಲ ಸ್ಟೆಪ್‌ಗಳಿರ್ತವೆ ಇದೆಲ್ಲದರ ಬಗ್ಗೆ ವಿವರವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಹಾಗಾದ್ರೆ ತಡ ಮಾಡ್ದೇನೆ ನೇರವಾಗಿ ವಿಷಯಕ್ಕೆನೆ ಹೋಗೋಣ. ಈ ವಿಡಿಯೋದ ಕಮೆಂಟ್ ಬಾಕ್ಸ್ ಅಲ್ಲೇನೆ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗಿರುತ್ತೆ. ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಂತರ ನಿಮಗೆ ಪ್ಲೇ ಸ್ಟೋರ್ ಕರ್ಕೊಂಡು ಹೋಗುತ್ತೆ. ಹಾಗೇನೆ ಈ ಒಂದು ಅಪ್ಲಿಕೇಶನ್ ನಿಮಗೆ ಸಿಗುತ್ತೆ. ಇದನ್ನ ನೀವು ಇನ್‌ಸ್ಟಾಲ್ ಮಾಡ್ಕೊಳ್ಬೇಕು. ನಾನು ಇವಾಗ ಕ್ವಿಕ್ ಆಗಿ ಇದನ್ನ ಇನ್‌ಸ್ಟಾಲ್ ಮಾಡ್ಕೊಳ್ತೀನಿ. ಓಕೆ, ಇನ್‌ಸ್ಟಾಲ್ ಆಗಿದೆ. ಇವಾಗ ಅಪ್ಲಿಕೇಶನ್ ಅನ್ನ ಓಪನ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಅನ್ನ ಓಪನ್ ಮಾಡ್ಕೊಂಡ್ರೆ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಒಂದು ಪೇಜ್ ಬರುತ್ತೆ. ಅಲೋ ಮೇಲೆ ಕ್ಲಿಕ್ ಮಾಡಬೇಕು ನೀವು. ನಂತರ ಲ್ಯಾಂಗ್ವೇಜ್ ಕೇಳುತ್ತೆ. ಇದರಲ್ಲಿ ನೀವು ಯಾವ ಲ್ಯಾಂಗ್ವೇಜ್ ಬೇಕಿದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಟ್ ಇಂಗ್ಲಿಷ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಅಪ್ಲಿಕೇಶನ್ ಅನ್ನ ಯೂಸ್ ಮಾಡೋದಕ್ಕೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಹೀಗಾಗಿ ನಾನು ಇಂಗ್ಲಿಷ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಕನ್ನಡನ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಸೊ ಇದರಲ್ಲಿ ಈ ಒಂದು ಅಪ್ಲಿಕೇಶನ್ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿನ ಕೊಡ್ತಾ ಇದ್ದಾರೆ. ಇನ್ಸ್ಟೆಂಟ್ ಆಗಿ ವಿಡ್ರಾ ಮಾಡ್ಕೊಳ್ಬಹುದು. ಕೇವಲ ₹10 ಇಂದ ಇನ್ವೆಸ್ಟ್‌ಮೆಂಟ್ ಮಾಡಬಹುದು. 2 ಕೋಟಿಗೂ ಅಧಿಕ ಇಂಡಿಯನ್ ಯೂಸರ್ ಇದ್ದಾರೆ ಇದರಲ್ಲಿ. ಸೊ ಈ ರೀತಿಯಾಗಿ ಸಾಕಷ್ಟು ಇನ್ಫಾರ್ಮೇಶನ್ ಇಲ್ಲಿ ಬರ್ತಾ ಹೋಗುತ್ತೆ. ನಂತರ ಇಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡ್ಕೊಳ್ಬೇಕು. ನನ್ನ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡಿ ಆಗಿದೆ. ಇಲ್ಲೊಂದು ಬಾಕ್ಸ್ ಇದೆ ನೋಡಿ, ಟಿಕ್ ಬಾಕ್ಸ್, ಇದನ್ನ ಟಿಕ್ ಮಾಡ್ಕೊಳ್ಳಿ. ಹಾಗೇನೆ ಗೆಟ್ OTP ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆವಾಗ ಈ ಒಂದು ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTP ವೆರಿಫೈ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ನೋಡ್ತಾ ಇರಬಹುದು OTP ಎಂಟರ್ ಮಾಡ್ಲಿಕ್ಕೆ ಇಲ್ಲೊಂದು ಜಾಗ ಕೊಟ್ಟಿದ್ದಾರೆ. OTP ಕೂಡ ಎಂಟರ್ ಆಗಿದೆ. ನೆಕ್ಸ್ಟ್ ಅಲೋ ಅಂತ ಬರುತ್ತೆ ಇಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆವಾಗ ಈ ರೀತಿಯಾಗಿ ಪೇಜ್ ಬರುತ್ತೆ. ಟೆಲ್ ಅಸ್ ಯುವರ್ ಸೇವಿಂಗ್ ಗೋಲ್ ಅಂತ ಇರುವಂತದ್ದು. ನೀವು ಯಾವುದಕ್ಕೋಸ್ಕರ ಸೇವ್ ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದೆ. ಸೊ ಇದನ್ನ ನೀವು ಕೊಡಬೇಕು ಅಂತ ಇಲ್ಲಿ ನೀವು ಇನ್ಫಾರ್ಮೇಶನ್ ಕೊಡಬೇಕು ಅಂತ ಏನೂ ಇಲ್ಲ. ಸಮಥಿಂಗ್ ಎಲ್ಸ್ ಅಂತ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗೇನೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಸೊ ಇವಾಗ ಡೈಲಿ ಸೇವಿಂಗ್ ನ ಬಗ್ಗೆ ಇಲ್ಲಿ ಒಂದು ಇಮೇಜ್ ಬರ್ತಾ ಇದೆ. ಹಾಗೇನೆ ಒಂದು ವಿಡಿಯೋ ಕೂಡ ಇರುವಂತದ್ದು ನೋಡ್ತಾ ಇರಬಹುದು. ಪ್ರತಿದಿನ ಕೂಡ ನೀವು ಇಲ್ಲಿ 24 ಕ್ಯಾರೆಟ್ ಗೋಲ್ಡ್ ನ ಮೇಲೆ ಸೇವ್ ಮಾಡಬಹುದು. ಸೊ ಅದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಹಾಗೇನೆ ಇಲ್ಲಿ ನೀವು ಪ್ರತಿದಿನ ₹10 ಕೂಡ ಸೇವ್ ಮಾಡಬಹುದು, ₹20 ಕೂಡ ಮಾಡಬಹುದು, ₹50, 100, 500 ಅಥವಾ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಇದು ಪ್ರತಿದಿನ ಸೇವ್ ಮಾಡೋದಕ್ಕಾಗಿ. ನೀವು ಪ್ರತಿದಿನ ₹10 ಮಾಡ್ತೀರಾ ಅಂತ ಹೇಳಿದ್ರೆ ತಿಂಗಳಿಗೆ ₹300 ಆಯ್ತು. ಸೊ ಆ ರೀತಿ ಕೂಡ ನೀವು ಸೇವ್ ಮಾಡ್ಕೊಂಡು ಹೋಗಬಹುದು. ಅಥವಾ ಒಂದಿನ ನಿಮ್ಮ ಹತ್ರ ಏನಾದರೂ ಜಾಸ್ತಿ ದುಡ್ಡಿದೆ ಅಂತ ಹೇಳಿದ್ರೆ 1,000 ಸೇವ್ ಮಾಡಿದಿರಾ ಅಥವಾ ₹500 ಕೂಡ ಸೇವ್ ಮಾಡ್ಕೊಂಡು ಮಾರನೇ ದಿನ ಸೇವ್ ಮಾಡದೆ ಕೂಡ ಇರಬಹುದು. ಸೊ ಈ ರೀತಿಯಾಗಿ ಆಪ್ಷನ್ ನಿಮಗೆ ಬಿಟ್ಟಿದ್ದು. ಬಟ್ ಪ್ರತಿದಿನ ಇನ್ವೆಸ್ಟ್‌ಮೆಂಟ್ ಮಾಡೋದು ಒಳ್ಳೆಯದು ಅನ್ನೋ ರೀತಿನಲ್ಲಿ ಆ ಒಂದು ಆಪ್ಷನ್ ಅನ್ನು ಕೂಡ ತೋರಿಸ್ತೀನಿ. ಇದು ಪ್ರತಿದಿನ ಇನ್ವೆಸ್ಟ್‌ಮೆಂಟ್ ಮಾಡುವಂತಹ ಆಪ್ಷನ್. ಸೊ ಅದನ್ನ ಕೂಡ ತೋರಿಸ್ತೀನಿ. ಹಾಗೇನೇ ಪ್ರತಿದಿನ ಇನ್ವೆಸ್ಟ್‌ಮೆಂಟ್ ಮಾಡ್ಲಿಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅದನ್ನ ಹೇಗೆ ಕ್ಯಾನ್ಸಲ್ ಮಾಡಬೇಕು ಅದನ್ನ ಕೂಡ ತೋರಿಸ್ತೀನಿ. ಜೊತೆಗೆ ನೀವು ಯಾವಾಗ ನಿಮ್ಮ ಹತ್ರ ದುಡ್ಡಿರುತ್ತೋ ಆವಾಗ ಹೇಗೆ ಇನ್ವೆಸ್ಟ್‌ಮೆಂಟ್ ಮಾಡಬೇಕು ಅದನ್ನ ಕೂಡ ಎಕ್ಸ್‌ಪ್ಲೇನ್ ಮಾಡ್ತೀನಿ. ಸೊ ಇವಾಗ ಮೊದಲನೇದಾಗಿ ಇದನ್ನ ನೋಡೋಣ. ಪ್ರತಿದಿನ ಕೂಡ ಇಲ್ಲಿ ಆಟೋಮೆಟಿಕ್ ಆಗಿನೇ ಸೇವ್ ಆಗಬೇಕು ಅಂತ ಹೇಳಿದ್ರೆ ಏನ್ ಮಾಡಬೇಕು? ಸೊ ಅದನ್ನ ನೋಡೋದಾದ್ರೆ ನಾನಿಲ್ಲಿ ₹10 ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸಾಕು, ₹10 ಇರ್ಲಿ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಬೇಕಿದ್ರೆ ₹50 ಕೂಡ ನೀವು ಮಾಡಬಹುದು. ಬಟ್ ನಾನಿಲ್ಲಿ ಒಂದು ₹10 ಸೆಲೆಕ್ಟ್ ಮಾಡ್ಕೊಳ್ತೀನಿ ಸಾಕು ಅಂತ. ಹಾಗೇನೆ ಸೆಟಪ್ ಡೈಲಿ ಸೇವಿಂಗ್ಸ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಅವಾಗ ನೆಕ್ಸ್ಟ್ ಪೇಜ್ ಏನಿದೆ ಅದು ಈ ರೀತಿಯಾಗಿ ಬರುತ್ತೆ. ಸೊ ಇಲ್ಲಿ ಗೂಗಲ್ ಪೇ ಅಥವಾ ಫೋನ್ ಪೇ ಅಥವಾ ನಿಮ್ಮ ಮೊಬೈಲಲ್ಲಿ ಬೇರೆ ಅಪ್ಲಿಕೇಶನ್ ಇದ್ರೆ ಅದು ಕೂಡ ಇಲ್ಲಿ ತೋರಿಸುತ್ತೆ. ಯಾವುದನ್ನ ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರೊಸೀಡ್ ಫಾರ್ ಪೇಮೆಂಟ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇವಾಗ ₹10 ಕಟ್ ಆಗುತ್ತೆ. ಜೊತೆಗೆ ಪ್ರತಿದಿನ ₹10 ಕಟ್ ಆಗೋದಕ್ಕೆ
ಅಕೌಂಟ್ ಕೂಡ ಸೆಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಮೊದಲನೇದಾಗಿ ಅಪ್ಲಿಕೇಶನ್ ಪೇಜ್ ಓಪನ್ ಆಗ್ತಾ ಇದೆ. ಸೊ ಇಲ್ಲಿ ಕೋಡ್ ಅನ್ನ ಎಂಟ್ರಿ ಮಾಡ್ಕೊಳ್ಳಿ. ಓಕೆ, ಕೋಡ್ ಅನ್ನ ಎಂಟ್ರಿ ಮಾಡ್ಕೊಂಡಾಯ್ತು. ನೆಕ್ಸ್ಟ್ ಪೇಜ್ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಕಂಟಿನ್ಯೂ ಅಂತ ಇರುತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಅವಾಗ ಈ ರೀತಿಯಾಗಿ ಪೇಜ್ ಬರುತ್ತೆ. ಸೆಟಪ್ ಆಟೋ ಪೇ ಅಂತ ಹೇಳಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಆವಾಗ ನೆಕ್ಸ್ಟ್ ಪೇಜ್ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಲೊಕೇಶನ್ ಅನ್ನ ಆನ್ ಮಾಡ್ಕೊಳ್ಬೇಕು. ಎಸ್ ಮೇಲೆ ಕ್ಲಿಕ್ ಮಾಡಿ. ಹಾಗೇನೆ ಇಲ್ಲಿ ಪರ್ಮಿಷನ್ ಅನ್ನ ಅಲೋ ಮಾಡಬೇಕಾಗಿರುತ್ತೆ. ಇಷ್ಟು ಮಾಡ್ತಾ ಇದ್ದ ಹಾಗೇನೆ ಇವಾಗ ನೋಡ್ತಾ ಇರಬಹುದು 10 ರೂಪೀಸ್ ಏನಿದೆ ಇನ್ವೆಸ್ಟ್ಮೆಂಟ್ ಆಗಿರೋದ್ರ ಬಗ್ಗೆ ಮಾಹಿತಿ ಇಲ್ಲಿ ಸಂಪೂರ್ಣವಾಗಿ ಇರುವಂತದ್ದು. ಸ್ಪಿನ್ ಅಂಡ್ ವಿನ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲೇನಪ್ಪಾ ಅಂತ ಹೇಳಿದ್ರೆ ಪ್ರತಿದಿನ ಕೂಡ ಇಲ್ಲಿ ನಿಮಗೆ ಸ್ಪಿನ್ ಮಾಡುವ ಅವಕಾಶ ಸಿಗುತ್ತೆ. ಟೋಟಲ್ ಆಗಿ ನನ್ನ ಹತ್ರ ಇವಾಗ 12 ಸ್ಪಿನ್ ಗಳಿದಾವೆ. ಈ ಸ್ಪಿನ್ ಅಲ್ಲಿ ನಿಮಗೆ ಕೆಲವೊಂದ್ಸಲ ಫ್ರೀ ಆಗಿ ಗೋಲ್ಡ್ ಕೂಡ ಸಿಗುತ್ತೆ. ಕೆಲವೊಂದ್ಸಲ ಫ್ರೀ ಆಗಿ ಕೆಲವೊಂದಿಷ್ಟು ಎಕ್ಸ್ಟ್ರಾ ಗೋಲ್ಡ್ ಅನ್ನ ವಿನ್ ಆಗುವಂತಹ ಆಪ್ಷನ್ ಕೂಡ ಸಿಗುತ್ತೆ. ಸೊ ನೋಡೋಣ ಇವಾಗ ಏನ್ ಸಿಗುತ್ತೆ ಅಂತ ಹೇಳಿ ಸ್ಪಿನ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇ ಸ್ಪಿನ್ ಅಲ್ಲಿ ನನಗೆ ಸಿಕ್ಕಿರುವಂತದ್ದು 20 ರೂಪೀಸ್ ವರ್ತ್ ಇರುವಂತಹ ಪ್ರೀ ಗೋಲ್ಡ್. ಅದೇ ರೀತಿಯಾಗಿ ಪ್ಲೇ ಸ್ಪಿನ್ ಅಗೇನ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇನ್ನೊಂದ್ಸಲ ಸ್ಪಿನ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಏನ್ ಸಿಗುತ್ತೆ ಅಂತ ನೋಡೋಣ. ಸೊ ಇವಾಗ ಇಲ್ಲಿ ನೋಡ್ತಾ ಇರಬಹುದು. ಸೊ ಇಲ್ಲೊಂದು ಪಾಯಿಂಟ್ಸ್ ಇದೆ ನೋಡಿ, ಅಲ್ಲಿ ಪಾಯಿಂಟ್ಸ್ ಗಳು ಆಡ್ ಆಗ್ತಾ ಇದಾವೆ. ಆ ಒಂದು ಪಾಯಿಂಟ್ಸ್ ಜಾಸ್ತಿ ಆಡ್ ಆದ್ರೂ ಕೂಡ ನಿಮಗೆ ಲಾಭ ಇರುವಂತದ್ದು. ಸೊ ಇವಾಗ ಇನ್ನೊಂದ್ಸಲ ಸ್ಪಿನ್ ಮಾಡ್ತಾ ಇದ್ದೀನಿ. ಸೊ ಈಗ ಏನ್ ಸಿಗುತ್ತೆ ನೋಡೋಣ. ಸೊ ಇವಾಗ ನೋಡ್ತಾ ಇರಬಹುದು ಮತ್ತೆ 20 ರೂಪೀಸ್ ವರ್ತ್ ಇರುವಂತಹ ಗೋಲ್ಡ್ ಸಿಕ್ಕಿರುವಂತದ್ದು. ಇವಾಗ ಚಿನ್ನದ ಮೇಲೆ ಮತ್ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ರೆಡಿ ಇದೀರಾ ಅಂತ ಹೇಳಿದ್ರೆ 20 ರೂಪೀಸ್ ಎಕ್ಸ್ಟ್ರಾ ಚಿನ್ನ ಕೂಡ ನಿಮಗೆ ಸಿಗುತ್ತೆ. ಗೆಟ್ ಜಾರ್ ಅಂತ ಇದೆ ನೋಡಿ. ಸೊ ಈ ಒಂದು ಕೋಡ್ ಅನ್ನು ನೀವು ಯೂಸ್ ಮಾಡ್ಕೊಂಡಾಯ್ತು. ಯೂಸ್ ಕೂಪನ್ ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೀವು ನೋಡ್ತಾ ಇರಬಹುದು. ನೀವೇನಾದ್ರೂ ಒಂದು 10 ರೂಪೀಸ್ ನ ಎಕ್ಸ್ಟ್ರಾ ಗೋಲ್ಡ್ ಅನ್ನ ಬೈ ಮಾಡಿದ್ರು ಕೂಡ ಇಲ್ಲಿ ನಿಮಗೆ 20 ರೂಪೀಸ್ ವರ್ತ್ ಇರುವಂತಹ ಎಕ್ಸ್ಟ್ರಾ ಗೋಲ್ಡ್ ಸಿಗುತ್ತೆ. ಅದನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಅದನ್ನ ಪರ್ಚೇಸ್ ಮಾಡಿದ್ರೆ ಇಲ್ಲಿ ನಿಮಗೆ ಎಕ್ಸ್ಟ್ರಾ ಗೋಲ್ಡ್ ಕೂಡ ಸಿಗುತ್ತೆ. ಈ ರೀತಿಯಾಗಿ ಇಲ್ಲಿ ನಿಮಗೆ ಆಪ್ಷನ್ ಗಳು ಇರ್ತವೆ. ಓಕೆ, ಇವಾಗ 10 ರೂಪೀಸ್ ನೀವೇನು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಅದು ನಿಮಗೆ ಹೋಮ್ ಪೇಜ್ ಅಲ್ಲಿ ತೋರಿಸ್ತಾ ಇದೆ. ಇದರ ಬೆಲೆ ಯಾವಾಗ ಜಾಸ್ತಿ ಆಗುತ್ತೆ ಅಂದ್ರೆ ಚಿನ್ನದ ಬೆಲೆ ಜಾಸ್ತಿ ಆದಾಗ ಇದರ ಬೆಲೆ ಕೂಡ ಜಾಸ್ತಿ ಆಗುತ್ತೆ. ಸೊ ಯಾವಾಗ ಇದರ ಬೆಲೆ ಜಾಸ್ತಿ ಆಗುತ್ತೋ ಅವಾಗ ನೀವು ವಿಡ್ರಾ ಮಾಡಬೇಕು ಅಂತ ಅಂದ್ಕೊಂಡ್ರೆ ವಿಡ್ರಾ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇನ್ಸ್ಟೆಂಟ್ ಆಗಿ ಇಲ್ಲಿಂದ ನೀವು ವಿಡ್ರಾ ಕೂಡ ಮಾಡ್ಕೊಳ್ಬಹುದು. ಹಾಗೇನೆ ನಾನು ನಿಮಗೆ ಈಗಾಗಲೇ ಸ್ಟಾರ್ಟಿಂಗ್ ಅಲ್ಲೇನೆ ತಿಳಿಸಿದ್ದೆ ಇದನ್ನ ನೀವು ಗೋಲ್ಡ್ ಕಾಯಿನ್ ಆಗಿ ಕೂಡ ಪಡ್ಕೊಳ್ಬಹುದು ಅಂತ ಹೇಳಿ. ಜೊತೆಗೆ ಇಲ್ಲಿ ನೀವು ಇದನ್ನ ಜ್ಯುವೆಲರಿ ಆಗಿ ಕೂಡ ವಿಡ್ರಾ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿನ ಕೊಟ್ಟಿದ್ದೆ. ಸೊ ಅದು ಕೂಡ ಇಲ್ಲಿ ತೋರಿಸ್ತಾ ಇದೆ. ಹಾಗೇನೆ ನೀವು ಇದನ್ನ ಏನಾದ್ರು ಗೋಲ್ಡ್ ಜ್ಯುವೆಲರಿ ಆಗಿ ಕನ್ವರ್ಟ್ ಮಾಡ್ಕೊಂಡು ಅಲ್ಲಿಂದ ನೀವು ಇದನ್ನ ಪಡ್ಕೊಳ್ತೀರಾ ಅಂತ ಹೇಳಿದ್ರೆ 20,000 ತನಕನೂ ಕೂಡ ಇಲ್ಲಿ ನಿಮಗೆ ಆಫ್ ಕೂಡ ಇರುತ್ತೆ. So ಈ ರೀತಿಯಾಗಿ ಆಪ್ಷನ್ ಕೂಡ ಇದೆ. ಅಥವಾ ನೀವು ಡೈರೆಕ್ಟ್ ಆಗಿ ದುಡ್ಡನ್ನೇ ವಿಡ್ರಾ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿದ್ರೆ ಫೋನ್ ಪೇ, ಪೇಟಿಎಂ ಹಾಗೇನೆ ಗೂಗಲ್ ಪೇ ಈ ರೀತಿಯಾಗಿ ಆಪ್ಷನ್ ಕೂಡ ನಿಮ್ಗೆ ಇರುವಂತದ್ದು. ಯಾವ್ದನ್ನ ಬೇಕೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ನೀವು ಇಷ್ಟಪಟ್ಟರೆ ಮುಂದಿನ ವಿಡಿಯೋದಲ್ಲಿ ಹೇಗೆ ಇದರಲ್ಲಿ ಅರ್ನ್ ಮಾಡ್ಕೊಂಡಿರುವಂತಹ ಅಮೌಂಟ್ ಅನ್ನ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿರುವಂತಹ ಹಣ ಜಾಸ್ತಿ ಆದಾಗ ಅದನ್ನ ವಿಡ್ರಾ ಮಾಡ್ಕೊಳ್ಬೇಕು ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಈ ರೀತಿಯಾಗಿರುತ್ತೆ ಸಿಂಪಲ್ ಆಗಿ. ಇನ್ನು ಸೇವ್ ಇನ್ಸ್ಟಂಟ್ಲಿ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಹತ್ರ ಇವಾಗ ಏನಾದರೂ ಸ್ವಲ್ಪ ಹಣ ಇದೆ ಅದನ್ನ ನೀವು ಚಿನ್ನದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಇಲ್ಲಿಂದ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು. 25, 50 ಅಥವಾ 100 ಈ ರೀತಿಯಾಗಿ ಯಾವ ಆಪ್ಷನ್ ಬೇಕಿದ್ರೂ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಸೊ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಫೋನ್ ಪೇ, ಗೂಗಲ್ ಪೇ ಓಪನ್ ಆಗುತ್ತೆ. ಸೊ ಅದರಲ್ಲಿ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಅಲ್ಲಿಂದ ಪೇಮೆಂಟ್ ಅನ್ನ ಮಾಡಿದ್ರೆ ಆ ಒಂದು ಹಣ ಚಿನ್ನದ ಮೇಲೆ ಇನ್ವೆಸ್ಟ್ಮೆಂಟ್ ಆಗ್ತಾ ಹೋಗುತ್ತೆ. ಇನ್ನು ಸ್ಟಾರ್ಟಿಂಗ್ ಅಲ್ಲಿ ಈ ಒಂದು ಅಪ್ಲಿಕೇಶನ್ ಅನ್ನ ಯೂಸ್ ಮಾಡುವಂತಹ ಸಮಯದಲ್ಲಿ ಡೈಲಿ ಸೇವಿಂಗ್ ಅಂತ ಹೇಳಿ 10 ರೂಪೀಸ್ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಅಂದ್ರೆ ಪ್ರತಿದಿನ ಕೂಡ 10 ರೂಪೀಸ್ ಆಟೋಮೆಟಿಕ್ ಆಗಿನೇ ಕಟ್ ಆಗೋ ರೀತಿ. ಬಟ್ ಆ ಒಂದು ಆಪ್ಷನ್ ಅನ್ನ ನೀವು ಡಿಸೇಬಲ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ, ಹಾಗೇನೆ ಸೇವ್ ಇನ್ಸ್ಟಂಟ್ಲಿ ಅನ್ನುವಂತ ಆಪ್ಷನ್ ಇದೆ ನೋಡಿ, ಇದನ್ನೇ ಬಳಸಲಿಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿದ್ರೆ ಅದನ್ನ ಕೂಡ ನೀವು ಮಾಡಬಹುದು. ಹೇಗೆ ಅಂತ ಹೇಳಿದ್ರೆ ಅದಕ್ಕೋಸ್ಕರ ನೀವು ಇಲ್ಲಿ ಫೋನ್ ಪೇ ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಫೋನ್ ಪೇ ಅಪ್ಲಿಕೇಶನ್ ಅನ್ನ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಪೇ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಗೂಗಲ್ ಪೇ, ನಾನಿಲ್ಲಿ ಗೂಗಲ್ ಪೇ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಸೊ ಹೀಗಾಗಿ ಗೂಗಲ್ ಪೇ ಅಪ್ಲಿಕೇಶನ್ ಅನ್ನ ಓಪನ್ ಮಾಡ್ಕೊಳ್ತೀನಿ. ಓಕೆ, ಈ ರೀತಿಯಾಗಿ ಇವಾಗ ಅಪ್ಲಿಕೇಶನ್ ಏನು ಓಪನ್ ಆಯ್ತು. ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಅಕೌಂಟ್ ನ ಹೆಸರಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸ್ವಲ್ಪ ಸ್ಕ್ರೋಲ್ ಮಾಡ್ತಾ ಬಂದ್ರೆ ಇಲ್ಲಿ ಆಟೋ ಪೇ ಅಂತ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಆಪ್ಷನ್ ಇದೆ ಲೈವ್ ಅಂತ ಇದೆ ನೋಡಿ ಅದು. ಸೊ ಇಲ್ಲಿ ನೋಡ್ತಾ ಇರಬಹುದು 10 ರೂಪೀಸ್ ಪ್ರತಿದಿನ ಕೂಡ ಕಟ್ ಆಗೋ ರೀತಿ ಇಲ್ಲಿ ಇದು ಆಕ್ಟಿವ್ ಇರುವಂತದ್ದು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಹಾಗೇನೆ ಇದನ್ನ ನೀವು ಡಿಸೇಬಲ್ ಮಾಡಬೇಕು ಅಂತ ಇಷ್ಟಪಟ್ರೆ ಇದನ್ನ ಇವಾಗ ನೀವು ಡಿಸೇಬಲ್ ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ಇವತ್ತು ನಾನು ಸ್ಟಾರ್ಟ್ ಮಾಡಿದ್ದು 2055 ತನಕನೂ ಕೂಡ ಪ್ರತಿದಿನ 10 ರೂಪೀಸ್ ಕಟ್ ಆಗ್ತಾ ಇರುತ್ತೆ, ಚಿನ್ನದ ಮೇಲೆ ಇನ್ವೆಸ್ಟ್ಮೆಂಟ್ ಆಗ್ತಾ ಇರುತ್ತೆ. ಬಟ್ ಅದನ್ನ ನಾನು ಡಿಸೇಬಲ್ ಮಾಡಬೇಕು ಅಂತ ಇಷ್ಟಪಟ್ರೆ ನಾನ್ ಮಾಡ್ಬೇಕಾಗಿರೋದೇನಪ್ಪಾ ಅಂತ ಹೇಳಿದ್ರೆ ಬಾಟಮ್ ಅಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಫಾಸ್ ಅಂತ ಇದೆ, ಹಾಗೇನೆ ಕ್ಯಾನ್ಸಲ್ ಅಂತ ಇರುವಂತದ್ದು. ಸೊ ಫಾಸ್ ಬೇಕಿದ್ರೆ ಫಾಸ್ ಮಾಡಿ ಇಡಬಹುದು, ಅಥವಾ ಕ್ಯಾನ್ಸಲ್ ಅಂತ ಇದೆ ನೋಡಿ, ಕ್ಯಾನ್ಸಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಸ್ ಕ್ಯಾನ್ಸಲ್ ಆಟೋ ಪೇ ಅಂತಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರತಿದಿನ ಕೂಡ 10 ರೂಪೀಸ್ ಕಟ್ ಆಗುವಂತಹ ಆಪ್ಷನ್ ಅನ್ನ ಎನೇಬಲ್ ಮಾಡ್ಕೊಂಡಿದ್ದೆ ಅದು ಡಿಸೇಬಲ್ ಆಗುತ್ತೆ. ಸೊ ಇವಾಗ ನಾನು ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದ ಹಾಗೇನೆ ಆ ಒಂದು ಆಪ್ಷನ್ ಏನಿದೆ ಅದು ಡಿಸೇಬಲ್ ಆಗಿರುವಂತದ್ದು. ಸೊ ಇವಾಗ ಪ್ರತಿದಿನ ಕೂಡ 10 ರೂಪೀಸ್ ಕಟ್ ಆಗುವಂತಹ ಆಪ್ಷನ್ ಅನ್ನ ಎನೇಬಲ್ ಮಾಡ್ಕೊಂಡಿದ್ನಲ್ವಾ ಅದು ಚಿನ್ನದಲ್ಲಿ ಇನ್ವೆಸ್ಟ್ಮೆಂಟ್ ಏನೋ ಆಗ್ತಾ ಇತ್ತು,
ಬಟ್ ಅದು ನನಗೆ ಇಷ್ಟ ಇಲ್ಲ ಅಂತಂದ್ರೆ ಈ ರೀತಿಯಾಗಿ ಕ್ಯಾನ್ಸಲ್ ಕೂಡ ಮಾಡಬಹುದು. ಈ ಒಂದು ಅಪ್ಲಿಕೇಶನ್ ಅನ್ನ ನಾನು ಕೂಡ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಯಾವಾಗ ಚಿನ್ನದ ಬೆಲೆ ಸ್ವಲ್ಪ ಜಾಸ್ತಿ ಆಗುತ್ತೋ ಅವಾಗ ಅದನ್ನ ವಿತ್‌ಡ್ರಾ ಮಾಡ್ಕೊಂಡು ಚಿನ್ನದ ಬೆಲೆ ಸ್ವಲ್ಪ ಕಡಿಮೆ ಆದಾಗ ಮತ್ತೆ ಇನ್ವೆಸ್ಟ್‌ಮೆಂಟ್ ಮಾಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಇಲ್ಲೇನಿದೆ ನೋಡ್ತಾ ಇರಬಹುದು. ಸೊ ರೀಸೆಂಟ್ ಆಗಿ ಸ್ವಲ್ಪ ಇನ್ವೆಸ್ಟ್‌ಮೆಂಟ್ ಅನ್ನ ಮಾಡಿದ್ದೆ. ಸ್ವಲ್ಪ ಇದರ ಪ್ರೈಸ್ ಜಾಸ್ತಿ ಆಗಿದೆ ಇವಾಗ. ಬೇಕಿದ್ರೆ ನಾನು ವಿತ್‌ಡ್ರಾ ಮಾಡ್ಕೊಳ್ಬಹುದು. ವಿತ್‌ಡ್ರಾ ಮಾಡ್ಕೊಳ್ಳುವಂತಹ ವಿಡಿಯೋ ನಿಮಗೆ ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆನೇ ಮಾಹಿತಿನ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ನಿಮ್ಗೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಹೇಗೆ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು, ಹೇಗೆ ಇನ್ವೆಸ್ಟ್‌ಮೆಂಟ್ ಅನ್ನ ಮಾಡಬೇಕು, ಡೈಲಿ ಇನ್ವೆಸ್ಟ್‌ಮೆಂಟ್ ಮಾಡೋದು ಹೇಗೆ, ಅದನ್ನ ಸ್ಟಾಪ್ ಮಾಡೋದು ಹೇಗೆ, ಹಾಗೇನೇ ಇನ್ಸ್ಟಂಟ್ ಆಗಿನೇ ಇದರಲ್ಲಿ ಹೇಗೆ ಇನ್ವೆಸ್ಟ್‌ಮೆಂಟ್ ಅನ್ನ ಮಾಡೋದು, ಇದೆಲ್ಲದರ ಬಗ್ಗೆ ಮಾಹಿತಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಇದನ್ನ ಬಿಟ್ಟು ಬೇರೆ ಏನಾದರೂ ಪ್ರಶ್ನೆಗಳಿದ್ರೆ ನೀವು ಅದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಅದ್ರ ಬಗ್ಗೆ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.